ನಮಸ್ತೆ ಗುರು, ನಾನಿವತ್ತು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿದ್ದೀನಿ. ಮಂಡ್ಯ ನಿಮ್ಗೆ ಗೊತ್ತಿರುತ್ತಲ್ಲ, ಮಂಡ್ಯ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಇವತ್ತು ಹೊಸ ಬೈಕು ರಾಯಲ್ ಎನ್ಫೀಲ್ಡ್ ಗರಿಲ್ಲಾ 450 ಓಡ್ಸೋಣ ಬನ್ನಿ. ಇದನ್ನು ಗುರು ಯಾವ ಊರು? ಹಾಂ, ವರ್ಷದ ಮೇಲೆ ಆಗೈತೆ. ಎಷ್ಟು ಓಡ್ತಂದ್ರಿ? ಒಂದು 30 ಜೊತೆ. ಓಕೆ, ಡೈಲಿ ವಾಕ್ ಮಾಡಿಸ್ತೀರಾ? ಯೂಟ್ಯೂಬಲ್ಲಿ ಹಾಕ್ತೀನಿ. ಮಂಡ್ಯ ವಿನೋ MRK11. ಇವಾಗ ನೀವು ನೋಡ್ತಾ ಇದ್ದೀರಾ ರಾಯಲ್ ಎನ್ಫೀಲ್ಡ್ ಗರಿಲ್ಲಾ 450. ಈ ಬೈಕು ರಾಯಲ್ ಎನ್ಫೀಲ್ಡ್ನ ಕಡಿಮೆ ತೂಕದ ಬೈಕು ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. 185 kg, 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. 11 ಲೀಟರ್ ಫ್ಯೂಲ್ನ ನೀವು ತುಂಬಿಸಿದ್ರೆ 185 kg ಬರುತ್ತೆ. ಇಲ್ಲ ಅಂದರೆ ಇದರ ಡ್ರೈ ವೇಟ್ 174-175 kg. ಯಾವಾಗಲೂ ಫುಲ್ ಟ್ಯಾಂಕ್ ಅಂತೂ ತುಂಬಿಸಿರಲ್ಲ. ಫ್ಯೂಲ್ ಇಂಜೆಕ್ಷನ್ ಆದ್ದರಿಂದ 1-2 ಲೀಟ್ರು ಇರಬೇಕಾಗುತ್ತೆ. ಅದಾದ ನಂತರ 1-2 ಲೀಟ್ರು ನಾವು ಓಡಿಸೋದಕ್ಕೆ ಯೂಸ್ ಮಾಡ್ಕೋತೀವಿ. ಹಂಗಾಗಿ ಒಂದು 4-5 kg ತುಂಬಿಸಿರುತ್ತೆ. ಅಂದರೆ 180 kg ಅನ್ಕೊಳ್ಗುರು. ಇದನ್ನ ರಾಯಲ್ ಎನ್ಫೀಲ್ಡ್ ಕಂಪನಿಯ ಹಳೆ ಬೈಕುಗಳಿಗೆ ಹೋಲಿಸಿದರೆ ಇದೊಂದು ಸ್ವಲ್ಪ ನೋಡೋದಕ್ಕೆ ಚಿಕ್ಕದಾಗಿ ಕಾಣುತ್ತೆ. ಇದರ ತೂಕ ಕೂಡ 170 kg. ಒಂದು 10-15 kg ಕಟ್ ಮಾಡಿದ್ದಾರೆ ಗುರು ಅಷ್ಟೇ. ಇನ್ನು ಎಕ್ಸ್ಟ್ರಾ ಆಕ್ಸಸರೀಸು ಅದು ಇದೆಲ್ಲ ಹಾಕ್ಸಿದ್ರೆ ಇದು ಬಂದ್ಬಿಡುತ್ತೆ 190 kg ಹತ್ರ ಬಂದ್ಬಿಡುತ್ತೆ ಅನ್ಕೋತೀನಿ. ಏನೇನು ಆಕ್ಸಸರೀಸ್ ಇರುತ್ತೆ ಅದಂತೂ ಗೊತ್ತಿಲ್ಲ. ಆಕ್ಸಸರೀಸ್ ಅಂದರೆ ಸಮ್ ಕಾರ್ಡ್ ಅಂತೂ ಇರುತ್ತೆ. ಅದು ಬಿಟ್ಟರೆ ಲೆಗ್ ಗಾರ್ಡು, ಇನ್ನೂ ಏನೇನು ಆಕ್ಸಸರೀಸ್ ಬರ್ಬೋದು. ಇನ್ನು ಮೊದಲು ಟೈರ್ ವಿಚಾರಕ್ಕೆ ಬಂದ್ಬಿಡೋಣ ಗುರು. 2 ಟ್ಯೂಬ್ಲೆಸ್ ಟೈರ್ಗಳು ಇಲ್ಲಿ ಅಲಾಯ್ ವೀಲ್ಸ್ನ ಕೊಟ್ಟಿರ್ತಾರೆ, ನೀವೇ ನೋಡ್ಬೋದು. 160-60-17 ಇಂಚಿನ ಟೈರು, 160 ಸೆಕ್ಷನ್ ಟೈರು ಗುರು. ರೇರು ಫ್ರಂಟ್ ಬಂದು 120 ಸೆಕ್ಷನ್ ಟೈರು, 120-70-17 ಇಂಚ್ ಟೈರು. 2 ಟೈರ್ಗಳು ರೇಡಿಯಲ್ ಟೈರ್ ಆಗಿರ್ತವೆ. ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದ್ರೆ ಫ್ರಂಟ್ 310 ಡಿಸ್ಕ್ ಆದರೆ ರೇರ್ 270 ಡಿಸ್ಕ್ ಆಗಿರುತ್ತೆ. ಡ್ಯೂಲ್ ಚಾನಲ್ ABS, 2 ಕಡೆ ABS ಇರುತ್ತೆ. ಮತ್ತು ಇದರಲ್ಲಿ 4 ರೈಡ್ ಮೋಡ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಈಕೋ ಮತ್ತು ಪರ್ಫಾರ್ಮೆನ್ಸು. ಮತ್ತು ನಮಗೆ ಇಲ್ಲಿ 4 ಇಂಚಿನ TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಅಂದರೆ ಅನಲಾಗ್ ಡಿಸೈನು ಮತ್ತು ಇನ್ನೊಂದು ಡಿಸೈನ್ ಬರುತ್ತೆ ನೋಡ್ಕೊಳ್ಳಿ. 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಚೇಂಜ್ ಆಗುತ್ತೆ ನಮಗೆ. ಈ ರೀತಿಯಾದ ಒಂದು ಸ್ಪೀಡೋಮೀಟರ್ ಬೇಕು ಅಂದರೂ ಇಲ್ಲಿ ಚೇಂಜ್ ಮಾಡ್ಕೋಬೋದಾಗಿರುತ್ತೆ ಮೋಡನ್ನು ಒಂದು ಇದರಲ್ಲಿ. ಅದಾದ ನಂತರ ನಮಗೆ 4 ರೈಡ್ ಮೋಡ್ಗಳಿರುತ್ತೆ. ಒಂದು ರೈಡ್ ಮೋಡ್ ಪರ್ಫಾರ್ಮೆನ್ಸ್ ABS ಆನ್. ಈಕೋ ಮೋಡ್ನಲ್ಲಿ ABS ಆನ್ ಆಗಿರುತ್ತೆ. ಇಲ್ಲಿ ನಾವು ನೋಡ್ಬೋದು ರೈಡ್ ಮೋಡ್ ಪರ್ಫಾರ್ಮೆನ್ಸ್ ಈಕೋ, ಅದರಲ್ಲಿ ABS ಆನ್ ಮತ್ತು ABS ಆಫ್. ಈ ರೀತಿಯಾದ 4 ರೈಡ್ ಮೋಡ್ಗಳಿರುತ್ತೆ. ABS ಆಫ್ ಆದರೆ ರೇರ್ ABS ಆಫ್ ಆಗುತ್ತೆ. ಓಕೆ, ಈಗ ಅನಲಾಗ್ನಲ್ಲೇ ನಮಗೆ ಚೆನ್ನಾಗಿತ್ತು. ಅನಲಾಗ್ ಬಂದುಬಿಡಲಿ. ಈ ರೀತಿ ನಿಮಗೆ ಅನಲಾಗ್ ಸ್ಪೀಡೋಮೀಟರ್ ಬೇಕು ಅಂದರೂ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಅದಾದ ನಂತರ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ತುಂಬ ಚೆನ್ನಾಗಿದೆ. ಮಿರರು ನಾನು ಹೇಳ್ತೀನಿ ಗುರು ಹೋಗುವಾಗ. ಇನ್ನು ಈ ಬೈಕ್ ನಮಗೆ 3 ವೇರಿಯಂಟ್ನಲ್ಲಿ ಸಿಗುತ್ತೆ, 6 ಕಲರ್ನಲ್ಲಿ ಸಿಗುತ್ತೆ. 3 ವೇರಿಯಂಟ್ಗೂ ಒಂದೊಂದು ಥರದ ಪ್ರೈಸ್ ಇರುತ್ತೆ. ಟಾಪ್ ಎಂಡಲ್ಲಿ 2 ಕಲರ್ ಇರುತ್ತೆ, ಮಿಡ್ ವೇರಿಯಂಟಲ್ಲಿ 2 ಕಲರ್ ಇರುತ್ತೆ, ಬೇಸ್ ವೇರಿಯಂಟಲ್ಲಿ 2 ಕಲರ್ ಇರುತ್ತೆ. ಇದು ಮಿಡ್ ವೇರಿಯಂಟು. ಬೇಸ್ ವೇರಿಯಂಟ್ಗೆ ನಿಮಗೆ ಅನಲಾಗ್ ಬರುತ್ತೆ, ಅದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇರಲ್ಲ. ಟಾಪ್ ಎಂಡಲ್ಲಿ ನಿಮಗೆ ಕಲರ್ಗೆ ದುಡ್ಡು ಅನ್ಕೋತೀನಿ. ಅದರಲ್ಲೂ ಕೂಡ ಸೇಮ್ ಡಿಜಿಟಲ್ ಅನಲಾಗು ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ ಈ ಇಂಜಿನ್ ನಿಮಗೆ ಗೊತ್ತಿರುತ್ತೆ, ಹಳೆ ಇಂಜಿನ್ನೇ. ಹಿಮಾಲಯನ್ ಬೈಕ್ನಲ್ಲಿ ನೀವೇನು ನೋಡಿದ್ರಿ ಅದೇ ಸೇಮ್ ಇಂಜಿನ್. 452cc ಇಂಜಿನ್, ಸಿಂಗಲ್ ಸಿಲಿಂಡರ್, ಲಿಕ್ವಿಡ್ ಕೂಲ್ಡ್ ಬರುತ್ತೆ. 40 bhp, 40 Nm ಟಾರ್ಕ್, 6 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇರುತ್ತೆ. ಹಿಮಾಲಯನ್ ಬೈಕ್ನಲ್ಲಿ ನೋಡ್ದಂಗೆ ಇಲ್ಲೂ ಕೂಡ ಟೇಲ್ ಲೈಟ್ ಕೂಡ ಇದೇ ಆಗಿರುತ್ತೆ. ಇದ್ರೊಳಗೇ ಇಂಟರ್ಗ್ರೇಟೆಡ್ ಆಗಿ ನಮಗೆ ಇಂಡಿಕೇಟರ್ಗಳು ಸಿಗುತ್ತೆ. LED ಇಂಡಿಕೇಟರ್, LED ಹೆಡ್ಲೈಟ್. ಇನ್ನು ಸಸ್ಪೆನ್ಷನ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟು ಟೆಲಿಸ್ಕೋಪಿಕ್ 43 mm ಟೆಲಿಸ್ಕೋಪಿಕ್ ಆಗಿರುತ್ತೆ. ರೇರ್ ಮೋನೋಶಾಕ್ ಅಬ್ಸರ್ ಇರುತ್ತೆ, ಮೋನೋಶಾಕ್ ಅಬ್ಸರ್ ಆಗಿರುತ್ತೆ. ಇನ್ನು ಸೀಟ್ ಹೈಟ್ನ ವಿಚಾರಕ್ಕೆ ಬರೋದಾದರೆ ಸೀಟ್ ಹೈಟ್ ತುಂಬ ಕಡಿಮೆ ಇದೆ ಗುರು. ಶಾರ್ಟ್ ರೈಡರ್ಸ್ಗೆ, ಕಡಿಮೆ ಎತ್ತರ ಇರ್ತಾರಲ್ಲ ಅಂಥವ್ರಿಗೆ ತುಂಬ ಈ ಒಂದು ಬೈಕು ಸೂಕ್ತ ಆಗುತ್ತೆ ಅನ್ಕೋತೀನಿ. 780 mm ಸೀಟ್ ಹೈಟ್ ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 169 mm, 169 mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಸೀಟ್ನ ನೋಡ್ಬೋದು, ರೈಡರ್ಗೆ ಕುತ್ಕೊಳ್ಳೋಕ್ಕೆ ತುಂಬ ಕಂಫರ್ಟ್ ಆಗಿದೆ ಮತ್ತು ಸೀಟ್ ಸಾಫ್ಟ್ ಆಗಿದೆ. ಪಿಲಿಯನ್ಗೆ ಕಂಫರ್ಟು ಇರಲ್ಲ, ಹಾಗೂ ಹಿಡ್ಕೊಳ್ಳೋಕ್ಕೆ ಗ್ರಿಪ್ಪು ಅಷ್ಟೊಂದು ಚೆನ್ನಾಗಿರಲ್ಲ ಅನ್ಕೋತೀನಿ. ನೋಡೋಣ ಇದಕ್ಕೇನಾದ್ರು ಎಕ್ಸ್ಟ್ರಾ ಆಕ್ಸಸರೀಸ್ ಬರುತ್ತಾ ಹಿಂದೆ ಮುಂದೆಗೆ. ಇನ್ನು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ನೋಡ್ಬೋದು. ಸ್ವಿಚ್ ಗೇರ್ಗಳಂತೂ ನಾರ್ಮಲಾಗಿ ನಿಮಗೆ ರೆಟ್ರೋ ಸ್ಟೈಲ್ನ ಸ್ವಿಚ್ ಗೇರ್ಗಳೇ ಇರುತ್ತೆ. ಅದಾದ ನಂತರ ನಮಗೆ ರೌಂಡ್ ಶೇಪ್ನಲ್ಲಿ ಡ್ಯಾಶ್ಬೋರ್ಡ್ ನೋಡ್ಬೋದು. ಅದೇ ಥರ ನಮಗೆ ಮಿರರ್ಗಳು ಕೂಡ ರೌಂಡ್ ಶೇಪ್ನಲ್ಲಿವೆ. ಮಿರರ್ಗಳ ಬಗ್ಗೆ ಹೋಗ್ತಾ ಗೊತ್ತಾಗುತ್ತೆ ಹೆಂಗೆ ಮಿರರ್ ವರ್ಕ್ ಆಗುತ್ತೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಬನ್ನಿ ಹೋಗೋಣ. ಇಲ್ಲಿ ನಮಗೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ಸಾಕೆಟ್ ಕೂಡ ಇದೆ, ಚಾರ್ಜಿಂಗ್ ಸಾಕೆಟು.
ಮತ್ತು ಇನ್ನೊಂದು ಈ ಗಾಡಿಯಲ್ಲಿ ವೇಟ್ ತುಂಬೋದಕ್ಕೆ ಕಾರಣ ಏನು ಗೊತ್ತಾ, ಈ ಸೈಲೆನ್ಸರೇ ಗುರು. ತುಂಬ ಚಿಕ್ಕದಾಗಿದೆ. ಅದೇನಾದ್ರು ಇಷ್ಟುದ್ದ ಬಂದ್ಬಿಟ್ಟು ಇಷ್ಟಪ್ಪ ಇದ್ಬಿಟ್ಟಿದ್ರೆ ಇದೇ ಒಂದು 5 kg 6 kg ಜಾಸ್ತಿನೇ ಆಗೋದು. ಎಕ್ಸಾಸ್ಟ್ ನೋಟ್ ಹೇಗಿದೆ, ಇವಾಗೆಲ್ಲ 400cc ಜಮಾನ ಆಗೋಯ್ತಲ್ಲ ಗುರು. ಟೂ 200cc ಬೈಕ್ ಬಂದಾಗಲೂ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಮಾರ್ಕೆಟಲ್ಲಿ. ಅವಾಗೆಲ್ಲ ಒಂದಷ್ಟು ಬೈಕುಗಳು 3-4 ಬೈಕ್ಗಳು ಮಾತ್ರ ಇತ್ತು. NS 200, ಅಪಾಚಿ, KTM. ಗುರು ಯಾವೂರು? ಹಾಂ, ಎಷ್ಟು ಕೊಡ್ತಂದ್ರಿ? ಒಂದು 30 ಜೊತೆ. ಓಕೆ, ಡೈಲಿ ವಾಕ್ ಮಾಡಿಸ್ತೀರಾ? ಎಲ್ಲಿಂದ ತಂದಿದೆ, ಯಾವ ಊರಿಂದ? ಒಬ್ಬೊಬ್ರಿಗೆ ಗಾಡಿ ಶೋಕಿ ಇದ್ದಂಗೆ ನಿಮಗೆ ಎತ್ಗಳು ಸಾಕೋ ಶೋಕಿ ಅಲ್ಲ ಫುಲ್ಲು. ಎಷ್ಟವೆ ಎತ್ತು ಮನೇಲಿ? ಓಕೆ, ಶೋಕಿಗೆ. ಜಾತ್ರೆಗೆ ಶೋ ಬಿಡ್ತೀರಾ? ಮಾಮೂಲಿ ಪ್ರೈಸು ಹೊಡಿತಾವೆ. ನಿಮ್ದು ಯಾವ್ದಾರು ಹಳೇದು ಹೊಡೆದವ? ಬಾಯ್. ಒಬ್ಬೊಬ್ರಿಗೆ ಬೈಕ್ಗಳ ಕ್ರೇಜು, ಒಬ್ಬೊಬ್ರಿಗೆ ಕಾರ್ಗಳ ಕ್ರೇಜ್ ಇದ್ದಂಗೆ ಒಬ್ಬೊಬ್ರಿಗೆ ಎತ್ಗಳು ಸಾಕೋ ಶೋಕಿ. ನಮ್ಮ ಕಡೆ ಅದೇ ಜಾಸ್ತಿ, ಎತ್ಗಳು ಸಾಕ್ತಾರೆ. ಅದು 2 ಲಕ್ಷ 3 ಲಕ್ಷ ಕೊಟ್ಟು ತೊಗೊಬಿಡ್ತಾರೆ. ಈ ಗಾಡಿ ಬಗ್ಗೆ ಬಂದ್ಬಿಡೋಣ ಗುರು. ನಾನು ಹೇಳಿದ್ನಲ್ಲ ಗುರು, ಆ ಒಂದು ಕಾಲಘಟ್ಟದಲ್ಲಿ 200cc ಬೈಕು ಅದೇ ದೊಡ್ಡ ಬೈಕು ನಮಗೆಲ್ಲ. ನಾವೆಲ್ಲ ಶೋರೂಮಲ್ಲೂ ನೋಡ್ಬೋದಾಗಿದ್ದ ಬೈಕುಗಳು. KTM ಬೈಕು, KTM ಡ್ಯೂಕ್ ಬಂತು, NS 200, ಅದಾದ ನಂತರ ಅಪಾಚಿ 200, ಅದಾದ ನಂತರ 400cc ಜಮಾನ ಗುರು. ಈಗ 200cc ಇಂದ ಇನ್ನೊಂದು 200cc ಹಾಕೊಂಡು 400cc ಬಂದವ್ರೆ. ಈಗ ಎಲ್ಲ ಕಂಪ್ನಿಯಲ್ಲೂ 400cc ಬೈಕ್ ಐತೆ. ಬಜಾಜಲ್ಲೇ 2 ಬೈಕ್ ಇದೆ, ಒಂದು ಡಾಮಿನರ್, ಇನ್ನೊಂದು NS 400Z. ಅದಾದ ನಂತರ ಹೀರೋದವನು ಮ್ಯಾವ್ರಿಕ್ ಅನ್ನೋ ಒಂದು ಬೈಕ್ ಬಿಟ್ಟಿದ್ದಾನೆ. ಅದಾದ ನಂತರ ಹಾರ್ಲೆ ಡೇವಿಡ್ಸನ್ ಒಂದು 440 ಇದೆಯಲ್ಲ, ಅದ್ರ ಇಂಜಿನೇ ತೊಗೊಂಡು ಮ್ಯಾವ್ರಿಕ್ ಅನ್ನೋ ಬೈಕ್ ಬಿಟ್ಟಿದ್ದಾನೆ. ಈ ರೀತಿ 400cc ಜಮಾನ ಜಾಸ್ತಿನೇ ಆಯಿತು. ಆ ಎಲ್ಲ ಬೈಕುಗಳಿಗೆ ಕಾಂಪೀಟ್ ಮಾಡೋದಕ್ಕೆ ಈ ಬೈಕು ಕೂಡ ಬಂದಿದೆ. ಡ್ಯೂಕ್ 390 ಅಥವಾ ಅಡ್ವೆಂಚರ್ 390 ಇವೆಲ್ಲ ಇದೆಯಲ್ಲ, ಅವೆಲ್ಲ ಸ್ವಲ್ಪ ಕಾಸ್ಟ್ಲಿ ಬೈಕುಗಳು. ಇದು ಅದ್ರ ಕೆಳಗಡೆ ಬರುತ್ತೆ. ಹಿಮಾಲಯನ್ ಬರುತ್ತೆ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೇ ಕಂಪ್ನಿಯಲ್ಲೇ. ಏನೇ ಹೇಳಿ 400cc ಜಮಾನ ಸ್ಟಾರ್ಟ್ ಆಗೋಯ್ತು ಗುರು. ಇದಾದ ನಂತರ ಇನ್ನೊಂದು 7-8 ವರ್ಷ ಬಿಟ್ಟು 600cc ಜಮಾನ. ಈ ರೀತಿ ಹಂಗೆ ಒಂದು 200cc ಜಾಸ್ತಿ ಆಗ್ತಿದ್ದಂಗೆ ಇನ್ನೊಂದು 15 ವರ್ಷಕ್ಕೆಲ್ಲ 1000cc ಬೈಕುಗಳು ನಾರ್ಮಲ್ ಆಗ್ಬಿಡ್ತವೆ. ಎಲ್ಲ ಶೋರೂಮ್ಗಳಲ್ಲೂ 1000cc ಬೈಕ್ ಸಿಗುತ್ತೆ ಗುರು. ಈ ಕಡೆ ಬಜಾಜ್ ಶೋರೂಮ್ ಒಂದು 1000cc ಬೈಕ್ ಐತೆ, ಆ ಕಡೆ TVS ಶೋರೂಮ್ಗೆ ಹೋದ್ರು 1000cc ಬೈಕ್ ಐತೆ. ಇನ್ನು ಈ ಮಿರರ್ ನೋಡ್ಬೋದು, ವೈಬ್ರೇಷನ್ ಆಗ್ತಾ ಇರುತ್ತೆ. ಸ್ವಲ್ಪ ಸ್ಪೀಡಾಗಿ ಹೋದರೆ ನಿಮಗೆ ವೈಬ್ರೇಷನ್ ಕಾಣುತ್ತೆ. ಅದಾದ ನಂತರ ಸಿಟಿಯಲ್ಲಿ ಹೋಗೋದಕ್ಕೆ ಬೆಸ್ಟ್ ಗಾಡಿ ಇದು. 400cc ಬೈಕ್ ಆದರೂ ನಿಮಗೆ 400cc ಫೀಲ್ ಆಗಲ್ಲ. ನಿಮಗೆ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡಾಮಿನರ್, ಹಿಮಾಲಯನ್, NS 400Z ಈ ಬೈಕು ಅಪ್ರೈಟ್ ಪೊಸಿಷನ್ ಗುರು. ನಿಮಗೆ ಬೊಕ್ಕೊಂಡಿದ್ದೀನಿ ಅನ್ನೋ ಫೀಲ್ ಇಲ್ಲ. ಕರೆಕ್ಟಾಗಿ ಹ್ಯಾಂಡ್ಲ್ ಬಾರ್ ಕೂಡ ಎತ್ತರದಲ್ಲೇ ಇದೆ. ಶಾರ್ಟ್ ರೈಡರ್ಸ್ಗಂತೂ ಸಖತ್ತಾಗಿದೆ ಗಾಡಿ ಸಿಟಿಯಲ್ಲಿ ಓಡಿಸೋದಕ್ಕೆ. ಇದರಲ್ಲಿ ಟೂರಿಂಗು ಮಾಡ್ಬೋದು, ಆದರೆ ಟೂರ್ಗಿಂತ ಸಿಟಿಯಲ್ಲಿ ಓಡಾಡೋದಕ್ಕೆ, ಕಡಿಮೆ ದೂರನ ಕವರ್ ಮಾಡೋದಕ್ಕೆ ಈ ಒಂದು ಗಾಡಿ ತುಂಬ ಸೂಕ್ತ ಆಗಿರುತ್ತೆ. 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಪ್ರತಿ ಲೀಟರ್ಗೆ ಒಂದು 26-27 ಬರುತ್ತೆ ಅಂದ್ಕೊಂಡ್ರು ಒಂದು 270-280 ಮೈಲೇಜು ಒಂದು ಫುಲ್ಲು ಟ್ಯಾಂಕಿಗೆ ಸಿಗುತ್ತೆ. ವೈಬ್ರೇಷನ್ ಇದೆ ಗುರು ಗಾಡೀಲಿ. ನಿಮಗೆ ಹ್ಯಾಂಡಲ್ ಬಾರಲ್ಲಿ, ಮಿರರ್ಸ್ನಲ್ಲಿ ವೈಬ್ರೇಷನ್ನ ನೋಡ್ಬೋದು. ನಿಮಗೆ ಟೈರ್ಗಳು ಮತ್ತು ಬ್ರೇಕು, ಟೈರ್ಗಳಂತೂ ಕೇಳಲೇಬೇಡಿ. 120 ಸೆಕ್ಷನ್ ಫ್ರಂಟು, 160 ಸೆಕ್ಷನ್ ರೇರು. ಇನ್ನು ಬ್ರೇಕ್ನ ವಿಚಾರಕ್ಕೆ ಬಂದರೂ ಅಷ್ಟೇ, ಸರಿಯಾದ ಬ್ರೇಕುಗಳು ಒಳ್ಳೆ ಪರ್ಫಾರ್ಮ್ ಮಾಡ್ತವೆ ಎರಡೂ. ಫ್ರಂಟ್ ಬ್ರೇಕ್ ಹಿಡಿದೇ ಇದ್ರೂ ನಿಮಗೆ ಗಾಡಿ ಸ್ಟೇಬಲಾಗಿ ನಿಂತ್ಕೊಳ್ಳುತ್ತೆ ಅಂತಂದರೆ ರೇರ್ ಬ್ರೇಕ್ ಅಷ್ಟು ಚೆನ್ನಾಗಿದೆ. ಫ್ರಂಟ್ ಬ್ರೇಕ್ನ ಯಾವಾಗಾರು ತುಂಬ ಹಿಡಿಲೇಬೇಕು ಅನ್ನಿಸ್ದಾಗ ಮಾತ್ರ ಹಿಡಿಬೋದು, ಆ ಥರ ಇದೆ ಈ ಬೈಕ್ನಲ್ಲಿ. ಫ್ರಂಟ್ ಬ್ರೇಕ್ ಹಿಡಿದೇ ಇದ್ದರೂ ರೇರ್ ಬ್ರೇಕ್ ಹಿಡಿದ್ರೆ ಸಾಕು, ಗಾಡಿ ಸ್ಟೇಬಲಾಗಿ ನಿಂತ್ಕೊಳ್ಳುತ್ತೆ. ಒಂದು 60-70ರಲ್ಲಿ ಹೋಗ್ತಾಯಿದ್ರೆ
ಬನ್ನಿ ಈ ಗಾಡಿನ ಸಿಟಿ ಒಳಗೆ ತಗೋಗೋಣ. ಸಿಟಿಯಲ್ಲಿ ಓಡಾಡೋದಕ್ಕೆ ಈ ಗಾಡಿ ಚೆನ್ನಾಗಿದೆ. ಫೈವ್ 5.5 ಇರ್ತಾರಲ್ಲ ಅಂಥ ರೈಡರ್ಗಳಿಗೆ ಇದು ಸಖತ್ ಗಾಡಿ. ಇದು ಸ್ವಲ್ಪ ಎತ್ತರ ಇರ್ತಾರಲ್ಲ ಅವರಿಗೆ ತುಂಬ ಲಾಂಗ್ ರೈಡ್ ಹೋದಾಗ ಕಾಲು ನೋವು ಬರುತ್ತೆ ಅಂತ ಅನ್ಕೋತೀನಿ. ಈಗ ಸದ್ಯಕ್ಕೆ ಆ ಥರ ಏನು ಅನಿಸ್ತಾ ಇಲ್ಲ. ತುಂಬ ದೂರ ಹೋದಾಗ ಹಂಗೆ ಅನ್ನಿಸ್ಬೋದು. ಹಿಂದೆಗಡೆ ಕುತ್ಕೊಳ್ಳೋರಿಗೆ ಪಿಲಿಯನ್ಗೆ ಸ್ವಲ್ಪ ಕಂಫರ್ಟ್ ಇರೋಲ್ಲ ಗುರು. ಅವ್ರೊಂದು ಸ್ವಲ್ಪ ಇರಿಸು ಮುರ್ಸಲೆ ಕುತ್ಕೋಬೇಕಾಗುತ್ತೆ. ನಿಮಗೆ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿದೆ. ಅಕಸ್ಮಾತ್ ಮಳೆ ಬಂತು ಅಂತಂದರೆ ತಪ್ಪಿದ್ರೆ ಯಾವುದಾದ್ರು ಆಫ್ ರೋಡಲ್ಲಿ ಆಂಗಲ್ ಚಾನಲ್ ABS ಆಗಿ ಪರಿವರ್ತಿಸ್ಕೋಬೋದು, ಕನ್ವರ್ಟ್ ಮಾಡ್ಕೋಬೋದು. ಇದರಲ್ಲಿ 4 ಮೋಡ್ ಇರ್ತಾವಲ್ಲ, ಪರ್ಫಾರ್ಮೆನ್ಸು ಈಕೋ. ಪರ್ಫಾರ್ಮೆನ್ಸಲ್ಲಿ ಹೋಗ್ತಾ ಇದ್ದೀನಿ ಈಗ ನಾನು. ಯಾವುದ್ರಲ್ಲಿ ಹೋಗ್ತಾ ಇದ್ದೀನಿ ರೀ? ಮೋಡ್ ಚೇಂಜ್ಡು ಡೆನಿಡ್ ರಿಟ್ರೈನ್ ನೆಕ್ಸ್ಟ್ ಇಗ್ನಿಷನ್ ಸೈಕಲ್ಲು. ಹೋಗ್ತಾ ಚೇಂಜ್ ಆಗಲ್ವ ಇದು? ಹೋಗ್ತಾ ಮೋಡ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅನಿಸುತ್ತೆ. ಮತ್ತು ಇನ್ನೊಂದು ನನಗೆ ಅಷ್ಟೊಂದು ಕಂಫರ್ಟ್ ಅನ್ನಿಸ್ತಲ್ಲ ಗುರು. ಏನು ಇದಕ್ಕಿದ್ದಂಗೆ ಕಲರ್ ಚೇಂಜ್ ಆಗ್ಬಿಡ್ತು. ಏನಪ್ಪ ಇದಕ್ಕಿದ್ದಂಗೆ ಕಲರ್ ಚೇಂಜ್ ಆಗುತ್ತೆ? ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಇದನ್ನ ನಾನೇನು ತಗೋತಲ್ವಲ್ಲ, ಹಂಗಾಗಿ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಿಳ್ಕೊಂಡಿಲ್ಲ. ಬೈಕಲ್ಲಿ ಬೇರೆ ಥರ ಮಿರರ್ ನೋಡಿ ನಮ್ಗೆ ಈ ಬೈಕ್ನಲ್ಲಿ ಹಿಂದೆ ನೋಡೋದೇ ಮರ್ತೋಗ್ಬಿಡ್ತದೆ. ಹಂಗೈತೆ ಈ ಮಿರರು. ಮತ್ತು ನಮ್ಮ ಶೋಲ್ಡರೇ ಕಾಣುತ್ತೆ. ಇನ್ನೊಂದು ಸ್ವಲ್ಪ ದಪ್ಪಗಿರೋ ವ್ಯಕ್ತಿ ಕುತ್ಕೊಬಿಟ್ಟ ಅಂದರೆ, 100 kg ವ್ಯಕ್ತಿ ಕುತ್ಕೊಂಡ ಅಂತಂದರೆ ಈ ಮಿರರ್ ಕವರ್ ಆಗಿಬಿಡುತ್ತೆ. ನೋಡಿ, ಈ ಥರ ಟ್ರಾಫಿಕ್ನಲ್ಲಿ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು ಈ ಗಾಡಿನ. ರಾಯಲ್ ಎನ್ಫೀಲ್ಡಲ್ಲಿ ಇದೊಂದೇ ಅಂದರೆ ಈಗ ಹೊಸ ಇಂಜಿನ್ ಅಲ್ವಾ, ಹಂಗಾಗಿ ಹೀಟ್ ಕಾಣಿಸ್ತೈತೆ ನನಗೆ. ಇದೊಂದು ಸ್ವಲ್ಪ ಹಳೆ ಇಂಜಿನ್ ಆದರೆ ಒಂದು ಸರ್ವಿಸ್ ಆಗೋ ಮಟ್ಟಕ್ಕೆ ಬಂದರೆ ಅವಾಗ ಒಂದು ಸ್ವಲ್ಪ ಗೀಟು ಇರಲ್ಲ. ಇವಾಗಂತೂ ಹೀಟ್ ಆಗ್ತಾಯಿದೆ. ಗಾಡಿ ಇಂಜಿನ್ನು 400 cc 500 cc ಅನ್ನೋದ್ರ ಮೇಲೆ ಗಾಡಿನ ಸಿಟಿಯಲ್ಲಿ ಓಡಿಸ್ಬೇಡವಾ ಅನ್ನೋದೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಗಾಡಿ ಇಂಜಿನ್ ಕೆಪಾಸಿಟಿ ಜಾಸ್ತಿ ಆಗ್ತಿದ್ದಂಗೆ ಅದು ಸಿಟಿಯಲ್ಲಿ ಅಷ್ಟೊಂದು ಓಡಿಸೋಕ್ಕೆ ಆಗೋದಿಲ್ಲ. ಯಾಕಂದರೆ ಇಂಜಿನ್ ಹೀಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದೇ ಗೇರಲ್ಲಿ ಹೋಗ್ತಾಯಿದ್ರೆ, ಒಂದೇ ಗೇರಲ್ಲಿ ತಪ್ಪಿದ್ರೆ ಗಾಡಿ ಬ್ರೇಕ್ ಇಟ್ಕೊಂಡು ಅವಾಗ ಹೋಗ್ತಾಯಿದ್ರೆ ಇಂಜಿನ್ ಹೀಟ್ ಬಂದುಬಿಡುತ್ತೆ. ಗೇರ್ ಚೇಂಜ್ ಮಾಡ್ತಾ ಇರಬೇಕು ಜಾಸ್ತಿ ಕೆಪಾಸಿಟಿ ಇರೋ ನಿನಗೆ. ಅದೇ 100 cc ಸ್ಪ್ಲೆಂಡ್ರೋ ತಪ್ಪಿದ್ರೆ 150 cc ಬೈಕ್ ಆದರೆ ಆರಾಮಾಗಿ ಹೋಗುತ್ತೆ. 4 ಗೇರ್ 5 ಗೇರ್ ಇರುತ್ತೆ. 6 ಗೇರ್ ಇರೋದು ಸ್ವಲ್ಪ ಜಾಸ್ತಿ ಪವರ್ಫುಲ್ ಆಗಿರೋ ಇಂಜಿನ್ ಆದರೆ ಸ್ವಲ್ಪ ಕಷ್ಟನೇ ಸಿಟಿಯಲ್ಲಿ ಓಡಾಡಿಸೋದು. ಎಷ್ಟೇ ಲೈಟ್ ವೆಯ್ಟ್ ಇದ್ರೂ ಗಾಡಿ ಸ್ವಲ್ಪ ಕಷ್ಟ ಇರುತ್ತೆ. ಇನ್ನು ಈ ಬೈಕ್ನ ಪ್ರೈಸ್ ಹೇಳಿಲ್ಲ ಅಲ್ವಾ. ಈ ಬೈಕ್ 3 ವೇರಿಯಂಟಲ್ಲಿ ಸಿಗುತ್ತೆ. 3,12,000 ಈ ಬೈಕ್ನ ಸ್ಟಾರ್ಟಿಂಗ್ ಪ್ರೈಸು. ಇದು ಮಿಡ್ ವೇರಿಯಂಟು. ಇದರ ಬೆಲೆ 3,24,000 ಆನ್ ರೋಡು. ಇನ್ನೊಂದು 3,30,000 ಟಾಪ್ ಎಂಡು. ಈ ರೀತಿ 3 ವೇರಿಯಂಟ್ ಇರುತ್ತೆ. ಇದು ಆನ್ ರೋಡ್ ಪ್ರೈಸು ಮಂಡ್ಯದು. ಬೇರೆ ಊರುಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಮತ್ತು ಆಕ್ಸೆಸರೀಸು ಅದು ಇದು ಎಲ್ಲ ಸೇರಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು. ಅದನ್ನೆಲ್ಲ ವಿಚಾರಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದರೆ ನಿಮ್ಮ ಹತ್ತಿರದ ಶೋರೂಮ್ಗೆ ಭೇಟಿ ಕೊಡಿ. ಮಂಡ್ಯದವರೇ ಆಗಿದ್ದರೆ ಇಲ್ಲಿಗೆ ಬನ್ನಿ. ನೋಡಿ ಹಿಂಗೆ ಬಾಗಿಲು ತೆಗಿತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.